ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ ವಾರ ಕರ್ನಾಟಕದಲ್ಲಿ ಎರಡು ವಿದ್ಯಮಾನಗಳಾದವು. ಒಂದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಎನ್ನುವಂಥ ವ್ಯಕ್ತಿ, ಕಾಂಗ್ರೆಸ್ಸಿನ ಪ್ರಭಾರಿ ಅಂತ ಕರೆಸ್ಕೊಂಡ್ರು, ಮೂಲಸ್ತುವಾರಿ ಅಂತ ಕರೆಸ್ಕೊಂಡಿರೋ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ಶಾಸಕರ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ತೊಡ್ಕೋತಾರೆ. ಸುಮಾರು 104 ಜನ ಶಾಸಕರ ಅಭಿಪ್ರಾಯ ಏನಿದೆ ಅಥವಾ ಭಿನ್ನಾಭಿಪ್ರಾಯ ಏನಿದೆ ಅದನ್ನು ದಾಖಲೆಗೊಳಿಸ್ಕೋತಾರೆ. ಕಡೆಗೆ ಯಾವ ಸ್ಥಿತಿಗೆ ಬರ್ತಾರೆ ಅಂದರೆ, ನಿಮ್ಮದೇನಿದೆ ದೂರುಗಳು, ನಿಮ್ಮದೇನಿದೆ ಸಮಸ್ಯೆಗಳು ಅನ್ನೋದನ್ನು ಬರೆದು ಕೊಟ್ಬಿಡಿ, ಚರ್ಚೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಯಲ್ಲಿ ಮಾಧ್ಯಮದವರು ಅವ್ರನ್ನ ಸುತ್ತುಗಟ್ತಾರೆ. ಹೈಕಮಾಂಡ್ ಭೇಟಿ ಆದರಾ ಅಂತ ಕೇಳ್ತಾರೆ. ಐ ಹ್ಯಾವ್ ನಾಟ್ ಸಾಟ್ ದ ಪರ್ಮಿಷನ್ ಆಫ್ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಅವರು ಮುಖ ನೋಡಿದ್ರೇ ಅನ್ನಿಸ್ತಾ ಇರುತ್ತೆ ಇವರು ಏನೋ ವ್ಯತ್ಯಾಸ ಆಗಿದೆ. ಇದನ್ನು ತಡ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಆಗ್ತಾಯಿಲ್ಲ. ಯಾವುದೋ ಒಂದು ದೊಡ್ಡ ಇಕ್ಕಟ್ಟಿನಲ್ಲಿ ಇವರು ಸಿಲುಕಾಕೊಂಡಿದ್ದಾರೆ ಅಂತ ಸ್ಪಷ್ಟ ಆಗುತ್ತೆ. ಅದರ ಮಧ್ಯೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮುಂದಿನ 5 ವರ್ಷಗಳಿಗೆ ನಾನೇ ಮುಖ್ಯಮಂತ್ರಿ, ಲಾಟ್ರಿ ಎತ್ತೋ ಮೂಲಕ ನಾನೇ ಗೆದ್ದಿದ್ದೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇಲ್ಲ, ಆದ್ದರಿಂದ ಅವರು ಮುಂದುವರಿಯುವ ಪ್ರಶ್ನೆ ಬರೋದಿಲ್ಲ, ಮುಖ್ಯಮಂತ್ರಿ ಆಗುವ ಬದಲಾವಣೆ ಆಗುವ ಪ್ರಶ್ನೆ ಬರೋದಿಲ್ಲ ಅಂತ ಹೇಳ್ತಾರೆ. 3 ಕೂಡ ಬಹಳ ಮುಖ್ಯವಾದಂಥ ಅಂಶಗಳು. ಹೆಂಗೆ ಅಂತ ಹೇಳ್ತೀನಿ. ಮೊದಲನೇದಾಗಿ, ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಗಂಭೀರವಾದಂಥ ಭಿನ್ನಮತ ಇಲ್ಲದೆ ಹೋದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡು ಅಂತ ಅನ್ಸ್ಕೊಂಡಿರುವಂಥ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಸೋನಿಯಾ ಗಾಂಧಿ ಅವರ ಅತ್ಯಂತ ನಂಬಿಗಸ್ತನಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಕರ್ನಾಟಕಕ್ಕೆ ಕಳಿಸ್ತಾ ಇರಲಿಲ್ಲ. ಏಕೆಂದರೆ ಉದ್ವಿಗ್ನತೆ ಇಲ್ಲದೆ ಶಮನ ಮಾಡಬೇಕಾದಂಥ ಅಗತ್ಯವಿರೋದಿಲ್ಲ. ಕಾಯಿಲೆ ಬರಲಾರದೆ ಡಯಾಗ್ನೋಸ್ ಮಾಡುವ ಅಗತ್ಯ ಇರೋದಿಲ್ಲ. ಡಯಾಗ್ನೋಸ್ ಅನ್ನುವಂಥ ಪ್ರಶ್ನೆ ಬರದೆ ಔಷಧಿ ಕೊಡಬೇಕಾದಂಥ ಪ್ರಮೇಯ ಬರೋದಿಲ್ಲ. ಒಮ್ಮೆ ರಣದೀಪ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದು ಈ ರೀತಿಯಾದಂಥ ವಿದ್ಯಮಾನಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಏನೂ ಸರಿಯಿಲ್ಲ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಎರಡನೇದು, ಈ ರಾಜ್ಯದ ಮುಖ್ಯಮಂತ್ರಿ ದಿಲ್ಲಿಗೆ ಹೋಗ್ತಾರೆ. ಮೊದಲನೇದಾಗಿ ಪದೇ ಹೋಗಬೇಕಾದ ಅಗತ್ಯ ಇರೋದಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಫೋನ್ ಕಾಲ್ನಲ್ಲಿ, ಒಂದು ಮೆಸೇಜ್ನಲ್ಲಿ, ಇವತ್ತಿರುವಂಥ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಕ್ಷಣಾರ್ಧದಲ್ಲಿ ಮಾಡ್ಕೋಬೋದು. ಕಾಂಗ್ರೆಸ್ನಲ್ಲಿ ಏನಾಗಿದೆ, ಗುಲಾಮಿ ಮನಸ್ಥಿತಿ ಇರೋದರಿಂದ, ಜಿ ಹುಜೂರ್ ಎನ್ನುವಂಥ ಕಲ್ಚರ್ ಇರೋದರಿಂದ, ಸಂಸ್ಕೃತಿ ಇರೋದರಿಂದ ಇಲ್ಲಿಂದ ಎಲ್ಲ ನಾಯಕರು ಪದೇ ವಾರಕ್ಕೆ 3 ಸಲ ಮಾತ್ರೆ ತೆಗೆದುಕೊಂಡ ಹಾಗೆ ದಿಲ್ಲಿಗೆ ಹೋಗಿ ಅಲ್ಲಿ 10 ಜನಪತ್ ಮುಂದೆ ದರ್ಬಾರ್ ಎದುರುಗಡೆ ಹೋಗಿ ಕಾಯ್ಕೊಂಡು ನಿಲ್ಲಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇವರು ಯಾರೂ ಕೂಡ ನೇರವಾಗಿ ಹೋಗಿ ಸೋನಿಯಾ ಗಾಂಧಿ ಅವ್ರನ್ನಾಗಲಿ, ರಾಹುಲ್ ಗಾಂಧಿ ಅವ್ರನ್ನಾಗಲಿ, ಪ್ರಿಯಾಂಕಾ ವಾಡ್ರಾ ಅವ್ರನ್ನಾಗಲಿ ಭೇಟಿಯಾಗೋದಿಲ್ಲ. ಇವರು ಮೊದಲು ಮಲ್ಲಿಕಾರ್ಜುನ ಮುತ್ಯಾನ ಹತ್ರ ಹೋಗ್ತಾರೆ, ಇಲ್ಲದೆ ಹೋದರೆ ಕೆ.ಸಿ. ವೇಣುಗೋಪಾಲ್ ಹತ್ರ ಹೋಗ್ತಾರೆ, ಇಲ್ಲದೆ ಹೋದರೆ ಜಯರಾಮ್ ರಮೇಶ್ ಕಡೆ ಹೋಗ್ತಾರೆ. ಹೀಗೆ ಬೇರೆ ಯಾವ ಏಜೆನ್ಸಿ ವ್ಯವಸ್ಥೆ ಇದೆಯೋ ಆ ಮಧ್ಯವರ್ತಿಗಳ ಮೂಲಕ ಅವರನ್ನು ಭೇಟಿಯಾಗುವ ಪ್ರಯತ್ನ ಮಾಡ್ತಾರೆ. ಅವರು ಎಷ್ಟು ಮಟ್ಟಿಗೆ ಸತ್ಯ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೂ ಅನುಮಾನ ಇರುತ್ತೆ. ಅವ್ರು ಹೇಳ್ತಾರೆ, ಇವತ್ತು ನಿಮ್ಮನ್ನು ಭೇಟಿ ಆಗೋದಿಲ್ವಂತೆ, ಇವತ್ತು ಯಾಕೋ ಒಳ್ಳೆ ಮೂಡ್ನಲ್ಲಿಲ್ಲ, ಅಲ್ಲಿ ತೆಲಂಗಾಣದಲ್ಲಿ ಹಾಗಾಗಿದೆ, ಇಲ್ಲಿ ಹಿಂಗಾಗಿದೆ ಅಂತ ಕತೆ ಹೇಳಿದರೆ ಇವರು ವಾಪಸ್ ಕರ್ನಾಟಕ ಭವನಕ್ಕೆ ಬಂದು ಮಕಾಡೆ ಮಲಗಿಕೊಳ್ಳುತ್ತಾರೆ. ಮತ್ತು ಮಾರನೇ ದಿವಸ ಬೆಳಗ್ಗೆ ಯಥಾ ಪ್ರಕಾರ ಸಾಲಗಾರರ ರೀತಿಯಲ್ಲಿ ಅಲ್ಲಿ ಹೋಗಿ ಕಾಯ್ಕೊಂಡು ನಿಲ್ತಾರೆ. ಈ ಮಧ್ಯೆ ಮಲ್ಲಿಕಾರ್ಜುನ ಮುತ್ಯ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರು ಏನು ನೀವು ಕೇಳಿದ್ರು ಒಂದೇ ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ದೊಡ್ಡವ್ರು ಹೆಂಗೆ ಹೇಳ್ತಾರೆ ಹಾಗೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಹೋದರೂ ಅದೇ ಕತೆ, ಡಿ ಕೆ ಶಿವಕುಮಾರ್ ಹೋದರೂ ಅದೇ ಕತೆ. ಈ ಮಧ್ಯೆ ಸಿದ್ದರಾಮಯ್ಯನವರು ಬಿಗಿಪಟ್ಟು ಹಿಡಿದು ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಪದೇ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಮುಖ್ಯಮಂತ್ರಿ ಅಂತ ಕೂಗು ಬರಬಾರ್ದು, ಅದಕ್ಕೊಂದು ಗುಟ್ರು ಹಾಕಿ ಅಂತ, ಮತ್ತು ನನ್ನನ್ನೇ ಮುಂದುವರೆಸುವ ಬಗ್ಗೆ ಸ್ಪಷ್ಟತೆಯನ್ನು ಕೊಡಿ ಅಂತ ಕೇಳಲಿಕ್ಕೆ ಹೋಗಿರ್ತಾರೆ. ಆ ಕಡೆಯಿಂದ ಸ್ಪಷ್ಟವಾದಂಥ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಬರೋದಿಲ್ಲ. ಮತ್ತು ಸಿದ್ದರಾಮಯ್ಯನವರನ್ನು ಅವಾಯ್ಡ್ ಮಾಡುವಂಥ ಒಂದು ದಾಳವನ್ನು ಎಸೆಯಲಾಗತ್ತೆ. ಭಾಳಷ್ಟು ಜನರಿಗೆ ಇದು ಅರ್ಥನೇ ಆಗಿಲ್ಲ. ಯಾಕೆಂದರೆ ಅಕ್ಟೋಬರ್ ನವಂಬರ್ ಸುಮಾರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ತಯಾರಿ ನಡೀತಾ ಇದೆ.
2.5 ವರ್ಷದ ಅವಧಿ ಮುಗಿದು ಹೋಗುತ್ತೆ. ಅಷ್ಟೊತ್ತಿಗೆ ಇವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಅವತ್ತು ಡಿ ಕೆ ಶಿವಕುಮಾರ್ ಒಪ್ಪಿಕೊಂಡ ಏಕಮೇವ ಕಾರಣ ಏನು ಅಂದರೆ, ಸೋನಿಯಾ ಮೇಡಮ್ ಅವರು ಹೇಳಿದರು, ಅವರ ಮಾತಿಗೆ, ಅವಳು ನನ್ನ ತಾಯಿಯ ರೀತಿಯಲ್ಲಿ ಅವರ ಮಾತಿಗೆ ಬೆಲೆ ಕೊಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವತ್ತು ಎದ್ದು ಬಂದದ್ದು. ಅವತ್ತು ಸಿದ್ದರಾಮಯ್ಯನವರು ಮಾಡಿದ್ದೇನು ಅಂತಂದರೆ, ತನ್ನ ಶಾಸಕರ ಬೆಂಬಲದ ಒಂದು ದೊಡ್ಡ ಪಟ್ಟಿಯನ್ನು ಹಿಡ್ಕೊಂಡು ಹೋಗಿ, ಇಷ್ಟು ಶಾಸಕರು ಏಕಕಾಲಕ್ಕೆ ಹೊರಗಡೆ ಬರ್ತಾರೆ ನಾನು ಬಂದರೆ ಅಂತ ಹೆದರಿಸ್ತಾ, ಬ್ಲ್ಯಾಕ್ ಮೇಲ್ ಮಾಡ್ತಾ, ನನಗೆ ಮೊದಲು ಮುಖ್ಯಮಂತ್ರಿ ಮಾಡಿ, ಇಲ್ಲದೆ ಹೋದರೆ ನಾನು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಏಕೆಂದರೆ ಈಗಾಗಲೇ ಒಂದು ಸಲ ಮುಖ್ಯಮಂತ್ರಿ ಆಗಿರೋ ವ್ಯಕ್ತಿ ಬೇರೆ ಸ್ಥಾನವನ್ನು ತೊಗೊಳಕ್ಕಾಗೋದಿಲ್ಲ, ನನ್ನ ಮೊದಲು ಟರ್ಮ್ ಮುಗಿದು ಬಿಡಲಿ, ಆಮೇಲೆ ಅವ್ರಿಗೆ ಏನು ಬೇಕಾದ್ರೂ ಮಾಡಿ ಅಂತ ಹೇಳಿ ಅವತ್ತಿನ ದಿವಸ ಯಾವ ಸಂಧಾನವನ್ನು ಮಾಡಿಸಿದ್ರೋ ಆ ಸಂಧಾನಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ದಿಲ್ಲಿಯಿಂದಲೇ ಕೊಡ್ತಾರೆ. ಅದನ್ನು ಕೊಟ್ಟದ್ದು ಕರ್ನಾಟಕದ ಜನತೆಗಲ್ಲ, ಡಿ ಕೆ ಶಿವಕುಮಾರ್ಗಲ್ಲ, ನೇರವಾಗಿ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಪ್ರಿಯಾಂಕಾ ಮೇಡಮ್ ಅವರಿಗೆ. ಅಂದರೆ ನಾನು 5 ವರ್ಷ ಅಲ್ಲಾಡುವುದಿಲ್ಲ ಅಂತ. ಮೊದಲನೇದಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗನಲ್ಲ, ಜನತಾದಳದವರು. ಎರಡನೇದಾಗಿ ಅವರ ರಾಜಕೀಯ ಹೇಗೆ ಅಂದರೆ, ಹಿಂದುಳಿದ ವರ್ಗ, ದಲಿತರು ಹಾಗೂ ಮುಸಲ್ಮಾನರನ್ನು ಇಟ್ಕೊಂಡು ರಾಜಕಾರಣ ಮಾಡೋದು. ಯಾವಾಗ ತನ್ನ ಸ್ಥಾನಕ್ಕೆ, ತನ್ನ ಅಸ್ತಿತ್ವಕ್ಕೆ, ತನ್ನ ಅಸ್ಮಿತೆಗೆ ಕುತ್ತು ಬರುತ್ತೋ ಅಂತ ಗೊತ್ತಾಗುತ್ತೋ ಆವಾಗ ದಾವಣಗೆರೆಯಲ್ಲೋ ಬಳ್ಳಾರಿಯಲ್ಲೋ ಯಾವುದೋ ಊರಲ್ಲಿ ಜನಬಲವನ್ನು ತೋರಿಸ್ತಾ, ನಾನು ಈಗಲೂ ಕೂಡ ಅಖಂಡವಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಅಂತ ಇಲ್ಲಿಂದ ಸಂದೇಶ ರವಾನೆ ಮಾಡುವುದರಲ್ಲಿ ಸಿದ್ದರಾಮಯ್ಯನವ್ರದ್ದು ಎತ್ತಿದ ಕೈ. ಹಾಗಾದರೆ ಡಿ ಕೆ ಶಿವಕುಮಾರ್ ಯಾಕೆ ಸುಮ್ಮನಿದ್ದಾರೆ? ಸಿದ್ದರಾಮಯ್ಯನವರು ಸ್ವತಃ 5 ವರ್ಷ ನಾನು ಇದ್ದೇ ಇರ್ತೀನಿ, ಲಾಟ್ರಿ ಹಾಕಿದಾಗ ನಾನೇ ಗೆದ್ದಿರೋದು ಅಂತ ಹೇಳ್ತಾರೋ, ಅಷ್ಟು ಹೇಳಿದ ತಕ್ಷಣ ಎಂ ಬಿ ಪಾಟೀಲಿಂದ ಹಿಡಿದು ಎಲ್ಲ ಸಚಿವರು ಹೋಗಿ ಮಲ್ಲಿಕಾರ್ಜುನ ಮುತ್ತೆ ಹತ್ರ ಹೋಗಿ ಮಾತುಕತೆಯನ್ನು ಅನ್ನಿಸ್ತಾರೋ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಸುಮ್ಮನಿದ್ದಾರೆ? ಡಿ ಕೆ ಶಿವಕುಮಾರ್ ತುಂಬ ಚೆನ್ನಾಗಿ ಗೊತ್ತಿದೆ, 2028 ಚುನಾವಣೆ ಹೊತ್ತಿಗೆ ಏನಾದರೂ ನನ್ನನ್ನು ಮುಖ್ಯಮಂತ್ರಿ ಮಾಡದೆ ಹೋದರೆ ಕಾಂಗ್ರೆಸ್ಸನ್ನು ಮಕಾಡೆ ಮಲಗಿಸಬೇಕು ಅನ್ನುವಂಥ ಮನಸ್ಥಿತಿಗೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ನನಗೆ ಪಕ್ಷ ಭಾಳ ದೊಡ್ಡದು, ಪಕ್ಷ ಇದ್ದರೆ ನಾವೆಲ್ಲ ಇರ್ತೀವಿ, ಇಲ್ಲದೆ ಹೋದರೆ ನಾವು ಇರೋದೇ ಇಲ್ಲ ಅಂತ ಏನು ಅವರು ಹೇಳ್ತಾ ಇದ್ದಾರಲ್ಲ, ಆ ಎಲ್ಲ ಮಾತುಗಳು ಕೂಡ ಕೇವಲ ಬೂಟಾಟಿಕೆಯ ಮಾತುಗಳೇ ವಿನಃ ಡಿ ಕೆ ಶಿವಕುಮಾರ್ ಮಾಡುವಿಲ್ಲವೇ ಮಡಿ ರೀತಿಯಲ್ಲಿ ಹೋರಾಟಕ್ಕೆ ಸಿದ್ಧರಾಗಿಬಿಟ್ಟಿದ್ದಾರೆ. ಅವರಿಗೆ ಈ ಬಾರಿ ನನ್ನ ಕೈ ತಪ್ಪಿದರೆ, ಮುಖ್ಯಮಂತ್ರಿ ಆಗುವ ಕನಸು ನನಸಾಗದೆ ಹೋದರೆ ಮುಂದೆ ನಾನು ಮುಖ್ಯಮಂತ್ರಿ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿದೆ. 2028 ಚುನಾವಣೆಯಲ್ಲಿ ತಮಗೆ ಈ ಬಾರಿ ಕಳೆದ ಬಾರಿ ಸಿಕ್ಕಂಥ ಅಮೋಘ ಜಯ ಸಿಗೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಅವರ ಕೈ ಹಿಡಿಯಬೇಕಾದಂಥ ಪಂಚಭಾಗ್ಯಗಳು ಕರ್ನಾಟಕದಲ್ಲಿ ಕೈ ಹಿಡಿದಿಲ್ಲ, ಜನ ಅದನ್ನು ಆಧರಿಸಿಲ್ಲ, ಲಾಭವನ್ನು ತೆಗೆದುಕೊಂಡಿದ್ದಾರೆ, ಸವಲತ್ತುಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗಂತ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಕಾಂಗ್ರೆಸ್ಸು ವಿಫಲವಾಗಿದೆ ಅನ್ನುವುದು ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾದರೆ ಅವರ ಮುಂದಿನ ನಡೆ ಏನು, ಅದನ್ನು ನಾವು ಕಾದು ನೋಡಬೇಕು. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.